ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಮ್ ಸ್ಪೋರ್ಟ್ಸ್ ವಿಷಯ ಏನೇ ಇದ್ರು ಮೈದಾನದಲ್ಲಿ ಇಟ್ಕೊಳ್ಳಿ. ನಿಮ್ಮಿಂದ ನನ್ನ ಕ್ಲಾಸ್ ಹಾಳಾಗ್ತಾ ಇದೆ. ಈ ಹುಡುಗಿರು ಸಿಕ್ಕಿದ ಚಾನ್ಸ್ ಅಂತ ಕ್ಲಾಸ್ ಬಂಕ್ ಮಾಡ್ಕೊಂಡು ತಿರುಗಾಡ್ತಾ ಇದಾರೆ. ಸರ್, ನಾವು ಬೇಕು ಅಂತ ಕ್ಲಾಸ್ ಬಂಕ್ ಮಾಡಿಲ್ಲ ಸರ್. ನಿಮ್ ರೀಸನ್ ಕೇಳಕ್ ನನ್ ಟೈಮ್ ಇಲ್ಲ. ನೋಡಿ ಸಾರು, ಯಾವುದೇ ಕ್ಲಾಸ್ಗೂ ತೊಂದರೆ ಮಾಡೋ ಉದ್ದೇಶ ಇವ್ರಿಗೆ ಯಾರಿಗೂ ಇಲ್ಲ. ಅವರು ಪಂದ್ಯದಾಗ ಹೋಗಿ ಆಡ್ಬೇಕು ಅಂತ ಅಷ್ಟೇ ಕೇಳ್ತಿರೋದು. ಅದಕ್ಕೆ ಕಾಲೇಜ್ನವರು ವ್ಯವಸ್ಥೆ ಮಾಡ್ಕೊಡ್ಬೇಡ್ವೆ? ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇನ್ನು ಈ ಸ್ಪೋರ್ಟ್ಸ್ಗೆಲ್ಲ ಮಾಡ್ತಾ ಕುತ್ಕೋತಾರ? ಅಲ್ಲ, ನಿಮ್ಗೆಲ್ಲ ಚೆನ್ನಾಗಿ ಓದ್ಬೇಕು ಅಂತ ಆಸೆನೇ ಇಲ್ವೇನ್ರಮ್ಮ? ಯಾವಾಗ್ಲೂ ಖೋ ಖೋ ಅನ್ಕೊಂಡೇ ಕುತ್ಕೋತಿರಲ್ಲ. ಕೇಳಿ ಸರ್ ಸರಿಯಾಗಿ. ಇಲ್ಲೆಲ್ಲೋ ಮೈದಾನದಲ್ಲಿ ಆಟ ಆಡ್ಕೋತಾರ ಅಂದ್ರೆ ಪಂದ್ಯಕ್ಕೆ ಹೋಗ್ಬೇಕಂತೆ. ಸರ್, ಇಲ್ಲಿವರೆಗೂ ನಾವೇ ಸೇರ್ಕೊಂಡು ಕೆಲವೊಂದು ಮ್ಯಾಚ್ ನ ಗೆದ್ಕೊಂಡ್ ಬಂದಿದೀವಿ. ಆದ್ರೆ ಈಗ ನಡೀತಿರೋದು ತುಂಬಾ ಇಂಪಾರ್ಟೆಂಟ್ ಟೂರ್ನಮೆಂಟ್ ಸರ್. ಇದ್ರಲ್ಲಿ ಗೆದ್ರೆ ನಮ್ ಕಾಲೇಜ್ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಗೊತ್ತಾಗಿ ಏನ್ ಪ್ರಯೋಜನ? ಕಾಲೇಜಿಗೆ ಸೇರಕ್ ಬರೋ ವಿದ್ಯಾರ್ಥಿಗಳು ಇಲ್ಲಿರೋರು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೋಡ್ತಾರೆ ಹೊರತು ಇಲ್ಲಿರೋರು ಎಷ್ಟು ಕಪ್ ಗೆದ್ದಿದ್ದಾರೆ ಅಂತ ಅಲ್ಲ. ಆದ್ರೆ ಬಾಯ್ಸ್ ಕಬಡ್ಡಿ ಟೀಮ್ ಮಾತ್ರ ಕಾಲೇಜಿಂದ ಸಪೋರ್ಟ್ ಇದೆ. ನಾವೆಲ್ಲ ಏನ್ ತಪ್ಪು ಮಾಡಿದೀವಿ ಸರ್? ನೀವು ಹುಡುಗಿರಾಗ ಹುಟ್ಟಿದ್ರಲ್ಲ, ಅದೇ ತಪ್ಪು. ಇದುವರೆಗೂ ನಮ್ ಕಾಲೇಜ್ನಲ್ಲಿ ಹುಡುಗರಿಗೆ ಅಂತಾನೆ ಟೀಮ್ ಇರ್ಲಿಲ್ಲ. ನೀವಾಗೆ ಟೀಮ್ ಮಾಡ್ಕೊಂಡು ಟೂರ್ನಮೆಂಟ್ಗೆ ಹೆಸರು ಕೊಟ್ರೆ ನಾವೇನ್ ಮಾಡುಮ? ನಮ್ ಜೋಬಿಂದ ದುಡ್ಡು ಹಾಕಿ ನಿಮ್ಗಳನ್ನ ಆಟಕ್ಕೆ ಕಳ್ಸಕ್ ಆಯ್ತದ? ಹೋಗ್ರಮ್ಮ ಸುಮ್ನೆ. ಕಪ್ಗೆ ಹೇಳ್ತಾರಂತೆ ಕಪ್ಪು. ನೋಡಿ ಮೇಷ್ಟ್ರೆ, ಇವ್ರು ನಿಂಗೆಲ್ಲ ಮಾತಾಡ್ಬೇಡಿ ಅಂತ ಹೇಳಿ. ಯಾಕೆ? ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಹುಡುಗಿರ್ಗೆ ಯಾಕ್ರಿ ಪಂದ್ಯ ಪ್ರೋತ್ಸಾಹ ಇಲ್ಲ? ಯಾಕೆ ಹುಡುಗಿಯರು ಯಾರು ಆಟ ಆಡ್ಬಾರ್ದೆ? ಯಾವಾಗ್ಲೂ ಮನೆ ಒಳಗೆ ಕುತ್ಕೊಂಡು ಓದ್ಕೊಂಡು ಮನೆ ಕೆಲಸ ಮಾಡ್ಕೊಂಡೇ ಇರ್ಬೇಕೆ? ಹೆಣ್ಮಕ್ಳು ಹುಡ್ತಿದ್ದಂಗೆ ಶುರು. ನೀನ್ ಅದ್ ಮಾಡಿದ್ರೆ ಏನ್ ಪ್ರಯೋಜನ? ನೀನ್ ಇದ್ ಮಾಡಿದ್ರೆ ಏನ್ ಪ್ರಯೋಜನ? ನೀನ್ ಓದಿದ್ ಸಾಕು, ದಬಾಕಿದ್ ಸಾಕು, ಆಡಿದ್ ಸಾಕು. ಹಿಂಗೆ ಮಟ್ಟ ತಟ್ಟಿ 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 ಅವ್ರ ಮನಸ್ಸೊಳಗಡೆ ಭೀತಿ, ಭಯ, ಸಂಶಯ ತುಂಬ ಬಿಟ್ಟಿದ್ದೀರಾ. ಕಣ್ಣಿ ಕಾಡಿಗೆ ಹಚ್ಕೊಂಡ್ರೆ ತೆಪ್ಪು, ಕಾಲಿಗೆ ಗೆಜ್ಜೆ ಕಟ್ಕೊಂಡ್ರೆ ತೆಪ್ಪು. ಯೋನ್ ಮಾಡಿದ ತೆಪ್ಪು ತೆಪ್ಪು ತೆಪ್ಪು. ಹೆಣ್ಮಕ್ಳು ನೋಡೋ ದೃಷ್ಟಿ ಲೋಕದ ಬದಲೇ ಆಗ್ಲಿಲ್ಲ. ಈ ಮಕ್ಕಳು ಸ್ವತಂತ್ರವಾಗಿ ತಾವು ಅನ್ಕೊಂಡಿದ್ದನ್ನ ಧೈರ್ಯವಾಗಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಿಗೋ ಜಾಗ ಒಂದೇ, ಸ್ಕೂಲು, ಕಾಲೇಜು. ಅವೆಲ್ಲ ಈ ಮಕ್ಕಳಿಗೆ ಧೈರ್ಯ ಸ್ಥೈರ್ಯ ಕೊಡೋ ಗುಡಿಗಳಿದ್ದಂಗೆ. ಇವ್ರಿಗೆ ಜೊತೆಯಾಗಿ ನಿಲ್ಬೇಕಾದ್ರೆ ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ? ಆಚೆ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಇವ್ರುಗಳೆಲ್ಲ ಆಡ್ಕೊಂಡು ಮಾತಾಡ್ತಾರಲ್ಲ, ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ? ಅಂದ್ರೆ ನಿಮ್ ಮಗಳು ಆಡ್ಕೊಂಡಿದ್ದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅದ್ ನಿಮ್ಗೆ ಒಪ್ಕೆನಾ? ಅವಳು ಬೆಳೆದಂಗ ದೇಹ ಬುದ್ಧಿ ಎರಡು ಸಮವಾಗಿ ಬೆಳೆದ್ರೇನೆ ಬೆಳವಣಿಗೆ ಅನ್ನೋದು. ಪಾಠಗಳನ್ನೆಲ್ಲ ಕಂಠಪಾಠ ಮಾಡ್ಬಿಟ್ಟು ಪರೀಕ್ಷೆ ಚಂದಾಗಿ ಬರ್ದ್ಬಿಟ್ಟು ಚೆನ್ನಾಗ್ ನಂಬರ್ ತಕೊಂಡ್ಬಿಟ್ರೆ ಅಂಕಪಟ್ಟಿಲ್ ಮಾತ್ರ ಹೆಸರಿರ್ತದೆ, ಜೀವನದಾಗೆ ಸೋಲಾಯ್ತದೆ. ಅಲ್ಲಲ್ಲಿ ನನ್ ಮುದ್ದಿನ ಮಗಳು ನನ್ ದೃಷ್ಟಿ ಬೀಳ್ತದೆ. ನಿನ್ಗೆ ಎಷ್ಟ್ ಪಸಂದಾಗಿ ಡೈಲಾಗ್ ಕೇಳ್ಬಿಟ್ಟೆ ನೀನು. ನಾನೇ ಒಂದ್ಕಿತ ಪದರ್ಗುಟ್ಟೋಗ್ಬಿಟ್ಟೆ. ಯಾರ ಮಗಳು ನೀನು? ಈ ನಂಜಮ್ಮನ್ ಮಗಳು. ನಾಟಕ ಆಡೋದ್ರಲ್ಲಿ ಯೋಚಿಸಿದ ಕೈ ನೀನು. ಸಬಾಸ್ ಮಗಳೇ. ಈಗ ನಿಮ್ಮ ಅಣ್ಣಯ್ಯನ ಮನ್ಸು ಅಲ್ಲೋಲ ಕೊಲ್ಲೋಲ ಆಗಿರ್ತದೆ. ಈಟ್ ದಿನ ಆಡಿದ ಮಾತೆಲ್ಲ ನಿನ್ ಮಾತಿನ ಮುಂದೆ ಟುಸ್ ಆಗೋಯ್ತು. ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವ್ನ್ ತಗ್ಲೇಬೇಕು. ಈ ತಂಗಿಗೋಸ್ಕರ ನಾದುವೆ ಅವ್ನ್ ಬದ್ಲಾಗೆ ಆಯ್ತಾನೆ. ನೀನೇನು ಯೋಚನೆ ಮಾಡ್ಬೇಡ. ನನ್ ಯೋಚನೆನೂ ಅದೇ ಕಣವ್ವ. ನನ್ನಿಂದ ಅಣ್ಣಯ್ಯಂಗ್ ಹಿಂಸೆ ಆಯ್ತೈತಲ್ಲ ಅಂತ. ಅಯ್ಯೋ ಅದೆಲ್ಲ ಸನಿಕ ಕಣಮ್ಮಿ. ನೋಡು, ಅದರಿಂದ ನಮ್ ಕೆಲ್ಸ ಆಯ್ತದ ಅಟ್ ನೋಡ್ಬೇಕಷ್ಟೇಯ.
ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕಣವ. ಅಣ್ಣಯ್ಯ ಮೊದಲನೇ ಕಿತ್ತ ನನ್ ಬಗ್ಗೆ ಕಾಳಜಿಯಿಂದ ಮಧ್ಯ ಇಸ್ಯ ಮಾತಾಡಕ್ ಬಂದ. ನಾನವನ್ನ ಬೈದ್ಬಿಟ್ಟು ಮನ್ಸ್ ನೋವು ಮಾಡಿ ಕಳ್ಸ್ಬಿಟ್ನಲ್ಲವ. ಇದನ್ನ ಜೀವನದಾಗ ನಾನು ಯಾವತ್ತೂ ಮರೆಯಕ್ಕಾಗಕ್ಕಿಲ್ಲ. ನನ್ನನ್ನು ನಾನು ಯಾವತ್ತೂ ಸಂಸ್ಕೊಳ್ಳೋದು ಇಲ್ಲ. ಏ ವಯಸ್ಸು ತಕ್ಕ ಮಾತಾಡಿ ಸಿನಿಮಾ ಡೈಲಾಗ್ಗೆಲ್ಲ ಹೊಡಿಬೇಡ ನೀನು. ಅಲ್ಲ ನೀನೇನ್ ತೆಪ್ ಮಾಡಿದಿ ಅಂತ ಅವನ ಹತ್ರ ಸಮಯ ಕೇಳ್ಬೇಕು. ಆ ಬಸ್ಸು ಏನಾರ ಮತ್ತೆ ಈ ಮನೆಗೆ ಬಂದ್ರೆ ಅದಕ್ಕಿಂತ ದೊಡ್ಡ ತೆಪ್ ಇನ್ನೊಂದಿಲ್ಲ. ಗೆಪ್ತಿ ಮಡಿಕೋ. ನನ್ನ ಮೊದಲನೇ ಹೆಜ್ಜೆ ಯಶಸ್ವಿಯಾಗಾಯ್ತು. ಇನ್ನು ನಾನು 2ನೇ ಹೆಜ್ಜೆ ಇಡಬೇಕು ಆಟಯ್ಯ. ಅವನ್ ಮನ್ಸು ವಿಲ ವಿಲ ಅಂತ ಒದ್ದಾಡ್ತದೆ ದಿಟ. ಆದ್ರೆ ಇಟ್ಟಕ್ಕೆಲ್ಲ ಅವ್ನ ಹೆಂಡ್ರನ್ನ ಅವ್ನು ಬಿಟ್ಬಿಡಕ್ಕಿಲ್ಲ. ನನ್ನ 2ನೇ ಹೆಜ್ಜೆ ಏನು ಗೊತ್ತಾ? ಆ ಸುಂದ್ರಿ ಅವಳಲ್ಲ ವಸು, ಇವನ್ ಹೆಂಡ್ರು, ಅವಳಾಗೆ ಇವನನ್ನ ಬ್ಯಾಡ ಅಂತ ಹೇಳ್ಬೇಕು. ಇಲ್ಲ ಚಂದ್ರನೇ ಅವಳನ್ನ ಬ್ಯಾಡ ಅಂತ ಹೇಳ್ಬೇಕು. ಹಂಗ ಮಾಡ್ತೀನಿ. ಏನವ ಮಾಡಕ್ ಹೊಂಟಿದ್ಯಾ ನೀನು? ನೀನ್ ಬೇರೆ ಧೈರ್ಯವಾಗಿ ಯಾರೋ ಒಬ್ರು ಕೋಚ್ ಇದಾರೆ ಅಂತ ಹೇಳ್ಬಿಟ್ಟಿದ್ಯಾ. ಯಾರಿದ್ದಾರೆ? ನಿಂಗೂ ಈ ಕಳಾಸ ಐತಲ್ವಾ, ಹೋಗು ಅಂದ್ರೆ ಹೆಂಗವ್ವ? ಅಲ್ಲಿ ಎಲ್ರು ಮುಂದೆ ತಲೆ ಗುಳ ಬಿಟ್ಬಿಟ್ಟು. ಅಲ್ಲ, ನೆಟ್ಟಿಗಿರೋ ಕೋಚ್ ಸಿಕ್ಕಿದ್ರೇನೆ ಕಪ್ ಗೆಲ್ಲೋದ್ ಕಷ್ಟ. ಅಂತದ್ರಲ್ಲಿ ನೀನ್ ಯಾರನ್ನ ಕೋಚ್ ಅನ್ಕೊಂಡ್ ಸವಾಲಾಗಿ ಬಂದಿದ್ಯಾ? ನಿಂಗೆ ಯಾಕೆ? ನಿಂಗೆ ಬೇಕಾಗಿದ್ದೇನು ಪಂದ್ಯ ಆಡ್ಬೇಕು. ಈಗ ಅದಕ್ಕೆ ಏನೂ ತೊಂದರೆ ಇಲ್ಲ. ಹೋಗು, ಕಾಲೇಜ್ ಮುಗಿಸ್ಕೊಂಡು ಮನಗ್. ಏನಕ್ಕ ಅವ್ವ ಹಿಂಗೆ ಹೇಳ್ತಿದ್ದಾಳೆ? ಬರ್ತಾ ಯಾರನ್ನಾದ್ರೂ ಭೇಟಿ ಮಾಡ್ಕೊಂಡ್ ಬಂದ್ರೆ ಹೆಂಗೆ? ಇಲ್ಲ ಸುಮಾ, ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ, ಸುಮ್ ಹೋಗು. ಹೇಳವ್ವ. ಕಾನ ನೀನು ಅಯ್ಯೋ ಎಲ್ಲೋದ್ಲೆ? ಅವ್ವ ಅದು ವಾಶ್ರೂಮ್ ಹೋಗಿದ್ದಾಳೆ. ಯಾವ ರೂಮ? ವಾಶ್ರೂಮ್ ಅವ್ವ. ಅಯ್ಯೋ ಮೈಸ್ಟ್ರೆ, ಏನ್ ಮಾಡ್ತಿದ್ದೀರಾ? ಅಯ್ಯೋ ಬುಡಿ, ನಾನು ಹೋಗ್ಬೇಕು. ಕೂಗ್ಬಿಡಿ. ಸರ್ ಹತ್ರ ಇದ್ರು ಒಂದು 10 ನಿಮಿಷ ಮಾತಾಡಕ್ ಆಗ್ತಾ ಇಲ್ಲ. ನೀವು ಕಾಲೇಜ್ ತನಕ ಬಂದಿದ್ರು ಮಾತಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನೇ ನೆನ್ಸ್ಕೊಂಡು ಇಡೀ ದಿನ ಕೊರಗ್ತಾ ಇರ್ತೀನಿ ಗೊತ್ತಾ. ಬುಡಿ ಮೈಸ್ಟ್ರೆ, ನಾನು ಹೋಗ್ಬೇಕು. ಸಾನವ್ರೆ, ನಿಮ್ಮ ಹತ್ರ ಮಾತಾಡೋದಾದ್ರೂ ಹೇಗೆ? ಮೆಸ್ಸಲ್ಲಿ ಜನ ಇರ್ತಾರೆ. ಟೇಲರಿಂಗ್ ಕ್ಲಾಸ್ ಹೋಗ್ಬೇಕಾದ್ರೆ ದಾರಿಲಿ ಇರೋರೆಲ್ಲ ನಿಮಗೆ ಗೊತ್ತಿರೋರೆ. ನಾವಿಬ್ರು ಮಾತಾಡಕ್ ಅವಕಾಶನೇ ಇಲ್ವಲ್ಲ ಸಾನವ್ರೆ. ಅಯ್ಯೋ ಬುಡಿ, ನಾನು ಹೋಗ್ಬೇಕು. ಸಾನವ್ರೆ, ನಾ ಇಷ್ಟೆಲ್ಲ ಹೇಳ್ತಿದ್ರು ನೀವು ನಾವಿಬ್ರು ಮೀಟ್ ಮಾಡಕ್ಕೆ ಮಾತಾಡಕ್ಕೆ ಏನಾದ್ರು ದಾರಿ ಹೇಳ್ತೀರಾ ಅಂತಂದ್ರೆ ನೀವು ನೋಡಿದ್ರೆ ಹೋಗ್ತೀನಿ ಅಂತಿದ್ದೀರಲ್ಲ. ಯಾಕ್ರಿ ಸಾನವ್ರೆ, ನೀವು ನನ್ನ ನೋಡೋದು ಇಲ್ವಾ? ಸಾನವ್ರೆ, ಯಾಕೆ ನಡಕ್ತಾ ಇದ್ದೀರಾ? ನಾನು ಹೋಗ್ಬೇಕು. ಅವ್ವ ಕಾಯ್ತಾವಳೆ. ಆರ್ ಯು ಓಕೆ? ಐಮ್ ಸಾರಿ ಸಾನವ್ರೆ, ನೀವಿಷ್ಟೊಂದು ಭಯ ಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಐಮ್ ಸಾರಿ. ನಾನ್ ನಿಮ್ಗೆ ಹೇಳಿವ್ನಿ ನಮ್ಮ ಮನೆಗ್ ಬಂದ್ ಮಾತಾಡಿ ಅಂತ. ಆದ್ರೆ ಇವಾಗ ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗ್ ಅಳು ಬಂದೈತ ಆಟಯ್ಯ. ಸಾನವ್ರೆ, ಏನ್ ಕಾರಣ ಅಮ್ಮೋರೆ? ಕಾರಣ ಐತೆ ಕೋದಂಡ, ಇದ್ದಿಟ್ವಾಗ್ಲೂ ಇಸೇಸೆನಯ್ಯ. ಆದ್ರೆ ಇಸಿಯ ಎಲ್ರಿಗಿಂತ ಮೊದ್ಲು ಈ ನನ್ ಮಗಂಗೆ ಗೊತ್ತಾಗದೆ. ಏನ್ಲ ಕಂಟಿ, ಇಸಿಯ ಏನು ಅಂತ ನೀನೇ ಹೇಳ್ತೀಯೋ ಇಲ್ಲ ನಾನೇ ಹೇಳ? ಆಹಾ, ನೋಡು, ಏನು ಗೊತ್ತಿಲ್ಲದೆ ಇರೋ ನಂಗೆ. ನಮ್ಮ ಅಣ್ಣಯ್ಯ ಅಂದ್ರೆ ಪೂರಿ ಅವ್ರ ಅಪ್ಪಯ್ಯ ದುಬೈಯಿಂದ ಬತ್ತವ್ರಂತೆ.
ಈಗಾಗ್ಲೇ ವಿಮಾನನೂ ಹತ್ತಾಗಿದೆ ಅಂತ ಸುದ್ದಿ. ಅವ್ರು ಬಂದೇಟ್ಗೆ ನಿಶ್ಚಿತಾರ್ಥ ಮಾಡಿ ಮುಗಿಸುಮ ಅಂತ ಮಾತಾಡ್ಕೊಂಡಿದ್ವಲ್ಲ, ಆ ಖುಷಿನಾಗೆ ಎಲ್ರಿಗೂ ಊಟ ಹಾಕ್ಸವನೆ ನನ್ ಮಗ. ಲೈ ಕಂಟಿ, ಭಾರಿ ಇದ್ಯಾಕಲ್ಲ ನೀನು. ಓಹೋ ಯಜಮಾನ್ರೆ, ಕೈ ಕೊಡಿ, ಮಗು ಆಗ್ತಾ ಇದ್ದೀರಾ ನೀವು? ಇದನ್ನೇ ಅಲ್ವೇನ್ಲ ನೀನಂತಾವ್ ಹೇಳ್ಬೇಕನ್ಕೊಂಡಿದ್ದು. ಕುಮಾರಿ. ಮೌರೆ. ಸಾಹೇಬ್ರು ಊಟ ಮಾಡಿದ್ರಾ? ಮೌರೆ, ಊಟ ಮಾಡಿ ಮಲ್ಕೊಂಡವ್ರೆ, ಕರ್ಕೊಂಬರ್ಬೇಕಾ? ಬೇಡ ಬೇಡ, ನಾನೇ ಹೋಯ್ತೀನಿ. ಇದ್ಯಾಕ್ರಲ್ಲ ನೀವೆಲ್ರು ಹಿಂಗ್ ಮಾಡ್ತಾ ಇದ್ದೀರಿ? ಎಲ್ರು ಹೊಟ್ಟೆ ತುಂಬಾ ಸಂದಾಕ್ ಊಟ ಮಾಡ್ಕೊಂಡೇ ಹೋಗ್ಬೇಕು. ಇನ್ಮ್ಯಾಕೆ ಮನೆನಾಗೆ ಯಾವಾಗ್ಲೂ ಈ ಸೇಸನೆ. ನೀನ್ ಮನಸ್ ಮಾಡಿದ್ರು ಹೇಳಕ್ ಆಗ್ತಿಲ್ವಲ್ಲ ಅಣ್ಣಯ್ಯ. ಊಟನ ಎಷ್ಟು ಮಾಡ್ಬೇಡಿ ಕಣ್ರಲ್ಲ. ಕೂಲಿ ಕೆಲ್ಸ ಕಣವ. ಕೂಲಿನೇ ಹೋಲಿ ಬಿಡು. ಕೆಲ್ಸ ಯಾವ್ದಾದ್ರೇನು ಇಬ್ರು ಸುಖವಾಗಿದ್ರೆ ಸಾಕು. ಏನ್ ಪುಟ್ಟಕ್ಕ, ನಮ್ಮ ಮಾತ್ ಕೇಳೋ ಮಕ್ಳಿಲ್ಲ ಅಂದ್ಮೇಲೆ ನಾವ್ ಏನ್ ಮಾಡಿ ಏನ್ ಪ್ರಯೋಜನ ಪುಟ್ಟಕ್ಕ? ಇದ್ರೆ ನಮ್ ಸಾಂದಂಗಿರ್ಬೇಕು. ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸಾನ ಅವರೇ. ಗಂಗವ್ವ, ಹಾಡ ಕಣವ, ನಾನೇನ್ ಕಾಸು ತಂದಿಲ್ಲ. ನಾನ್ ಕೇಳಿದ್ನ ಪುಟ್ಟಕ್ಕ, ಇದು ಮೆಸ್ಕಲ್ಲ, ಮನೆಗೆ ತಗೊಳ್ಳೋ ಸಾನ. ಯಾಕವ್ವ ಕೈ ನಡುಗ್ತಾ ಐತೆ? ನನ್ ನೋಡ್ ಭಯ ಆಯ್ತಾ? ಇಲ್ಲ ಇಲ್ಲ, ನನ್ ಮಗಳ ಬಗ್ಗೆ ಹೇಳಿದ್ಕೆ ಭಯ ಬಿದ್ದವ? ಇಲ್ಲ ಇಲ್ಲ, ನಾನ್ ತಮಾಷೆಗೆ ಅಂದಿದ್ದು ಕಣ್ ತಗೊಳವ. ನನ್ ಬದ್ಲಾಗಿವ್ನಿ. ನನ್ನ ಕ್ಷಮಿಸ್ತೆ ಅಂತ ಹೇಳು ಪುಟ್ಟಕ್ಕ. ಕ್ಷಮ್ಸಕ್ಕೆ ನಾನ್ ಯಾರು? ನಿನ್ ತೆಪ್ಪು ನಿನಗೆ ಅರುವಾಗೈತೆ ಅಂದ್ಮೇಕೆ ಯಾರು ಕ್ಷಮಿಸ್ಬೇಕಾಗಿಲ್ಲ. ಹಂಗಾರೆ ನೀನನ್ನ ಕ್ಷಮಿಸಿದ್ಯಾ ಅಲ್ವೇ ಪುಟ್ಟಕ್ಕೋ? ನನಗ್ ಸಾನ ಅಂದ್ರೆ ಇಷ್ಟ ಅನ್ನೋ ವಿಷಯ ನಿನಗ್ ಗೊತ್ತದೆ. ಅದ್ರ ಬಗ್ಗೆ ಮೊದಲನೇದ್ದು ರಸ್ತೆ ಮ್ಯಾಗ ನಿಂತ್ಕೊಂಡು ಮಾತಾಡೋದೇ ನನ್ಗೆ ಇಷ್ಟ ಆಗಕ್ಕಿಲ್ಲ. ಅದ್ರಾಗ ಸಂಬಂಧ ಇಲ್ದಿರೋ ವಿಷಯ ಎಲ್ಲ ನೀನ್ ಮಾತಾಡ್ಬೇಡ. ಹೋಗತ್ತಾಗೆ ಬರವಿ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ನನ್ನ ಕ್ಷಮಿಸಿಲ್ಲ ಅನ್ನೋದು ಗೊತ್ತಾಯ್ತದೆ ಪುಟ್ಟಕ್ಕೋ. ಆದ್ರೆ ನಾನು ಮೊದ್ಲಿನಂಗಿಲ್ಲ, ಬದ್ಲಾಗಿವ್ನಿ. ನನ್ನ ನಂಬು. ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನಿ, ಬೇಕಿದ್ರೆ ನಿನ್ ಚಪ್ಪಲಿನ 4 ಹೊಡೆದು ಬಿಡು. ಅದೇ ನೀನ್ ನನ್ನ ಕ್ಷಮಿಸ್ದಂಗೆ ಅಂತ ತಿಳ್ಕೊತೀನಿ. ಇಲ್ಲ ಪುಟ್ಟಕ್ಕೋ, ನೀನ್ ನನಗೆ ಕ್ಷಮಿಸಿದ್ರಿ ಅಂತ ಹೇಳೋರ್ಗು ನಾನು ನಿನ್ ಕಾಲ್ ಬಿಡಕ್ಕಿಲ್ಲ. ಬಿಡಲ್ಲ. ನೀನ್ ನನ್ ಕ್ಷಮಿಸಿದ್ರಿ ಅಂತ ಹೇಳು, ಆಮೇಲೆ ಬಿಡ್ತೀನಿ. ಆಯ್ತು, ಏಳು ಮ್ಯಾಕೆ. ಹಿಂಗ್ಮೇಲೆ ಹಿಂಗೆಲ್ಲ ನಡ್ಕೋಬೇಡ. ಹೋಗತ್ತೆ. ಪುಟ್ಟಕ್ಕ, ನೀನು ಶಾಂತಕ ಸಹನ ಇದ್ರೆ ಮೆಸೇಜ್ ಸರಿ ಹೋಗೋದು. ತುಂಬಾ ಜನ ಇದ್ದಾರೆ,
ಮಂಜುಳಕ್ಕ ನೋಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ನೇಹ ಬಂದ್ಮೇಲೆ ಸರಿ ಹೋಯ್ತು. ಉಮೇಶ್ ಅಣ್ಣ, ಪಾಪ ಮಂಜಕ್ಕ ಆದಷ್ಟು ನೋಡ್ಕೋತಾನೆ ಇದ್ದಾರೆ. ಜನ ಜಾಸ್ತಿ ಆದ್ರೆ ಅವ್ರ ತಾನೇ ಏನ್ ಮಾಡ್ತಾರೆ ಹೇಳಿ. ಸರಿ ಪುಟ್ಟಕ್ಕ, ನಾನು ಬರ್ತೀನಿ. ಅವ್ವ, ನೀವಿಬ್ರು ಯಾಕೆ ಇಷ್ಟೊತ್ತು? ಅದನ್ನ ನಾನೇ ನಿನ್ನ ಕೇಳು ಮಾಂತಿದ್ದೆ. ಬಿರ್ನೆ ಬತ್ನಿ ಅಂತಲ್ವಾ ನೀನು ಹೇಳೋಗಿದ್ದು? ಹಾಗೆ ಅನ್ಕೊಂಡೆ ಹೋದೆ ಅವ್ವ. ಆದ್ರೆ ಇವತ್ತು ಕೋಚಿಂಗ್ ಕ್ಲಾಸಲ್ಲಿ ಅನ್ಕೊಂಡಿದ್ಕಿಂತ ಟೈಮ್ ಜಾಸ್ತಿನೇ ಆಗೋಯ್ತು. ಮತ್ತೆ ನಾನು ವಾಪಸ್ ಬರ್ಬೇಕಾದ್ರೆ ಬಸ್ಸಲ್ಲಿ ಬರ್ಲಿಲ್ಲ. ಮತ್ತೆ ಅದೇ ಶ್ರೀ ಇದಾರಲ್ಲ, ಅವ್ರು ಡ್ರಾಪ್ ಮಾಡಿದ್ರು. ಯಾವ? ಅದೇ ಅವ್ವ, ಮೆಸ್ಸಿಗೆ ಬರ್ತಾರಲ್ಲ, ಅವ್ರ ಗದ್ದೆಗೆ ನಾನು ಮತ್ತೆ ಸುಮಾ ಹೋಗಿದ್ವಿ. ಓ, ಆ ಹುಡ್ಗಾನೆ. ಸರಿ ಸರಿ ಸರಿ. ಅಲ್ಲ ಕಣವ, ಒಂದ್ ಫೋನ್ ಮಾಡ್ಬಾರ್ದಾಗಿತ್ತೇನೆ. ಆ ಸುಮಾ ನೋಡ್ರೆ ಒಳ್ಳೆ ದ್ಯಾವ್ರು ಬಂದಂಗ ಆಡ್ತಾವಳೆ. ಇನ್ ಮನಗ್ ಬಂದ್ಮೇಲೆ ಅದೇನ್ ಕಾಳ್ಗ ನಡೀತತೋ ಏನೋ. ಹುಷಾರಾಗಿರು. ಯಾಕವ್ವ, ಕಾಲೇಜಲ್ಲಿ ಏನಾಯ್ತು? ನೀನೇ ಹೋಗಿ ಮಾತಾಡ್ದ್ಯಾ? ಏನಂದ್ರು? ಪಂದ್ಯ ಆಡಕ್ಕೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ ಬಿಡ, ಆಮೇಕೆಲ್ಲ ಹೇಳ್ತೀನಿ. ಸ್ನೇಹ, ನೀನ್ ಎಲ್ಲೋ ಹೋಗ್ಬೇಕು ಅಂದಲ್ಲವ, ಹೋಗು. ಇನ್ನೇನು ಪುಟ್ಟಕ್ಕನು ಸಾನನು ಬಂದ್ರಲ್ಲ. ನೀನ್ ಮತ್ತೆಲ್ಲ ಹೋಗ್ಬೇಕೆ? ಅವ್ವ, ನಂಗೆ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ, ಹೋಗ್ ಬರ್ತೀನಿ. ಮಂಜಮ್ಮ, ಒಂದ್ 5 ನಿಮಿಷ, ಸಾನನು ಬಂದ್ಬಿಡ್ತಾಳೆ. ಆಯ್ತಕ್ಕ. ಅಕ್ಕ, ನೀನ್ ಯಾಕೋ ಟೆನ್ಷನ್ ಅಲ್ಲಿರೋ ಹಾಗಿದ್ಯಾ? ಏನಾಯ್ತು? ಏನಾಯ್ತಕ್ಕ? ಕೈಯಾಗ ಹೀಗ್ ನಡಕ್ತಿದೆ. ಹುಷಾರಿಲ್ವಾ? ಇಲ್ಲ ಇಲ್ಲ ಸ್ನೇಹ, ನಾನ್ ಸಂದಕ್ಕೆ ಇವ್ನೆ ಹಾಗೆ ಕಾಣ್ತಿಲ್ವಲ್ಲ. ಅವ್ವ, ಏನಾಯ್ತು ಇವಳಿಗೆ? ನಡ್ಕೊಂಡೋಗಿ ನಡ್ಕೊಂಡೇ ಬಂದ್ವಲ್ಲ, ಅಕ್ಕೆ ಅವಳು ಹಸಿ ಸುಸ್ತಾಗಿರ್ಬೇಕು. ಕಿತ ಹೇಳ್ತೀನಿ, ಒತ್ತರನ ಎದ್ದು ಬಿರ್ನ್ ತಿಂಡು ತಿನ್ನು ಅಂತ 12 ಗಂಟೆಗೆ ತಿಂತಾಳೆ. ನೀನೇನ್ ಕಡ್ಮೆನಾ? ಸುಮ್ನೆ ಇರು, ಇಬ್ರು ಸರಿಯಾಗಿದ್ದೀರ. ಅಕ್ಕ, ನೀನೊಂದ್ ಕೆಲ್ಸ ಮಾಡು, ನೀನ್ ಹೋಗಿ ರೆಸ್ಟ್ ಮಾಡು. ಇವತ್ ಮೆಸ್ ನಾನೇ ನೋಡ್ಕೋತೀನಿ. ಇಲ್ಲ ಇಲ್ಲ ಸ್ನೇಹ, ನಂಗೇನೂ ಆಗಿಲ್ಲ, ನಾನ್ ನೋಡ್ಕೋತೀನಿ. ನೀನ್ ಹೋಗವ. ಏ, ನೀನ್ ಹೋಗು, ಒಂದ್ 5 ನಿಮಿಷ ಸುಧಾರಿಸ್ಕೊಂಡ್ ಬಾ. ಹೋಗು. ಈಗೇನಂತೆ, ಆಡೋಕ್ ಒಪ್ಕೊಂಡ್ರಾ? ಅದೆಲ್ಲ ದೊಡ್ಡ ಕತೆ. ನಿಂಗೇನ್ ಒಳಗೆ ಕ್ಯಾಮೆ ಇಲ್ವಾ ಏನು? ಓ, ಹಸಿ ಜನ ಇದ್ರು, ಅದಕ್ಕೆ ಬಂದೆ. ಅಯ್ಯೋ, ನಾನ್ ಶಾಂತನ ಗಂಡನಿಗೆ ಪೊತ್ತಿದ ಅಡಿಗೆ ಮಾಡಿ ಕಳಿಸ್ತೀನಿ ಅಂದಿದ್ದೆ, ಮರ್ತೇ ಹೋಯ್ತಲ್ಲ. ನಾನ್ ಮಾಡಿ ಮುತ್ತು ಕೈಲಿ ಕಳಿಸ್ತೀನಿ. ಏನೋ ತಗೊಂಡು ಇನ್ನು ಒಳಕಿಟ್ಬಿಡು. ಆಯ್ತಕ್ಕ. ಸಾನಾ, ಅಯ್ಯಯ್ಯೋ, ಯಾಕವಾ ಇದ್ಯಾಕೆ ಹೆಂಗ್ ಬೆಚ್ಬಿಟ್ಟೆ? ಯೋನಾಯ್ತು? ಮೈ ಹುಷಾರಿಲ್ವೇನೆ? ಏನಿಲ್ಲವಾ, ನಾನು ಏನೋ ಯೋಚನೆಯಲ್ಲಿದ್ದೆ. ಅಯ್ಯೋ ದೇವ್ರೇ. ಮಂಜಮ್ಮ, ಅಲ್ಲಿ ಒಲೆ ಮೇಲೆ ಹೆಸರಿಕ್ಕಿದ್ರೆ ಹೊಸಿ ನೋಡ್ಕೊಂಬಿಡು. ಕಂದ, ನಾನು ಹೊಸಿ ಆಚೆಗೆ ಹೋಗ್ಬಿಡ್ತೀನಿ, ಕೆಲ್ಸದೆ. ನೀನ್ ವಿಶ್ರಾಂತಿ ತಗೊಂಬಗ್ನೆ. ಸರಿ ಕಣ. ಖೋಖೋ ವಿಷಯವಾಗ ನೋಡು, ನಿಂಗೇನೇ ಸಹಾಯ ಬೇಕಿದ್ರು ನನ್ನ ಕೇಳು, ನನ್ನ ಕೈಲಾಗಿದ್ದು ನಾನು ಮಾಡೇ ಮಾಡ್ತೀನಿ. ಅದನ್ನೆಲ್ಲ ನಾವ್ ನೋಡ್ಕೋತೀವಿ ಸರ್. ನಾನ್ ಮಾತಾಡಕ್ ಬಂದಿದ್ದು ಸಹನಾ ಅಕ್ಕನ್ ಬಗ್ಗೆ. ನೀವ್ ಕಾರಿಡೋರ್ ಅಲ್ಲಿ ಏನ್ ಮಾಡಿದ್ರಿ ಅನ್ನೋದನ್ನ ನಾನ್ ನೋಡ್ದೆ. ನೀವ್ ಅಕ್ಕನ್ನ ಇಷ್ಟ ಪಡ್ತಾ ಇದ್ದೀರಾ, ಪ್ರೀತಿನ ಹೇಳ್ಕೊಂಡಿದ್ದೀರಾ, ಎಲ್ಲ ಸರಿ. ಅದಕ್ಕೆ ನನ್ನಿಂದ ಆಗಿದ್ದ ಸಹಾಯನೂ ನಾನು ಮಾಡಿದ್ದೀನಿ. ಆದ್ರೆ ಅಕ್ಕ ನನ್ನಷ್ಟು ಬೋಲ್ಡ್ ಆದಂತ ಹುಡುಗಿ ಅಲ್ಲ ಸರ್. ಅವಳು ತುಂಬಾ ಸೂಕ್ಷ್ಮ. ಬೇರೆ ಅವ್ರ ಮನೆಯಲ್ಲಿ ನೀರ್ ಕೇಳಕ್ಕೂ 100 ಸಲ ಯೋಚನೆ ಮಾಡೋಳು. ನೀವ್ ಅವಳಿಗೆ ತಕ್ಕಂತೆ ನಡ್ಕೊಂಡ್ರೆ ಒಳ್ಳೇದು ಸರ್. ಅಕ್ಕ ಕಾಲೇಜಿಂದ ಹೋಗುವಾಗ ಅವಳ ಮುಖ ನೋಡಿದ್ರ
ಸಿಕ್ಕಾಪಟ್ಟೆ ಹೆದರ್ಕೊಂಡಿದ್ಲು. ಸಾರಿ, ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಟ್. ಸಾರಿ ಅಕ್ಕನ ಹತ್ರ ಕೇಳಿ. ನಾನ್ ವಯಸ್ಸಿಗೆ ಮೀರಿದ ಮಾತುಗಳನ್ನ ಆಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನನ್ಗೆ 2 ಅಕ್ಕಂದ್ರು, ನಾನು ಅವ್ರ ಜೊತೆನೆ ಬೆಳ್ದಿದ್ದೀನಿ. ಸೊ ನನ್ಗೆ ವಯಸ್ಸಿಗಿಂತ ಹೆಚ್ಚಿಗೆ ಬುದ್ಧಿ ಇದೆ. ನೀವು ಸಹನಾ ಅಕ್ಕನ್ಗೆ ಪ್ರಪೋಸ್ ಮಾಡಿದಾಗ ಅವಳ ಮನೇಲಿ ಬಂದ್ ಮಾತಾಡಿ ಅನ್ಲಲ್ಲ, ಅದು ಬರೀ ಅವನ ಹತ್ರ ಮಾತಾಡಿ ಅನ್ನೋದಷ್ಟೇ ಅಲ್ಲ ಸರ್. ಸ್ನೇಹ ಅಕ್ಕನ ಹತ್ರನೂ ಬಂದ್ ಮಾತಾಡಿ ಅಂತ ಅರ್ಥ. ಅವನ್ನ ಒಪ್ಸೋದಕ್ಕಿಂತ ಮುಂಚೆ ನೀವು ಸ್ನೇಹ ಅಕ್ಕನ ಹತ್ರ ಮಾತಾಡಿ ಒಪ್ಪಿಸ್ಬೇಕು. ಅವಳು ಒಪ್ಪದ್ಮೇಲೆನೆ ಉಳ್ದಿದ್ದೆಲ್ಲ. ನಾನ್ ಬರ್ತೀನಿ ಸರ್. ಕಂಟಿ ಯಾಕೆ ಹೀಗಾಡ್ತಿದ್ಯಾ? ರಾಂಗ್ ಆಗಿ ಬಂದಿದ್ದು ಅವಳು. ಅಷ್ಟಕ್ಕೂ ಈಗ ಅವಳಿಗೆ ಏನೂ ಆಗಿಲ್ಲ ತಾನೆ? ಹಾಗಿದ್ರೆ ಅವಾಗಿಂದ ಹೇಳ್ತಾ ಇದ್ದೀನಿ ಹುಷಾರ ಕೊಡ್ತು ಅಂತ. ಯಾಕೆ ಬಂದ್ಬಿಟ್ಟೆ? ಹೋಗ್ಬೇಕಾಗಿತ್ತು. ಅವಳು ಯಾರು ಏನು ಅಂತ ಹುಡ್ಕೊಂಡು ಅವಳ ಮನೆವರೆಗೂ ಹೋಗ್ಬೇಕಾಗಿತ್ತು. ಐ ಡೋಂಟ್ ನೋ ಕಂಟಿ ವೈ ಯು ಆರ್ ಆಕ್ಟಿಂಗ್ ಲೈಕ್ ದಿಸ್. ಕನ್ನಡದಾಗ ಮಾತಾಡೋ. ಅವಳು ಯಾರೋ ಸರಿಯಾಗಿ ಗೋಡ್ಸದೆ ಅಡ್ಡ ಬಂದ್ರೆ ನಾನೇನ್ ಮಾಡ್ಲಿ? ಯಾರು ಅಂತಾನೆ ಗೊತ್ತಿಲ್ಲ. ಅವಳ ಬಗ್ಗೆ ನಿನಗೆ ಯಾಕೆ ಟೆನ್ಷನು? ನನ್ ಜೊತೆ ಇರೋರು ನನ್ನ ಗಮನಿಸದೆ ಹೋದ್ರೆ ನನ್ಗೆ ಕೋಪ ಸಿಟ್ಟು ಒಟ್ಟೊಟ್ಟಿಗೆ ಬರತ್ತೆ ಕಂಟಿ. ಇನ್ ಯಾವತ್ತೂ ಹೀಗ್ ಮಾಡ್ಬೇಡ. ನಾನ್ ಬೆಂಗಳೂರಿಗೂ ಬರಕಿಲ್ಲ, ಎಲ್ಗೂ ಬರಕಿಲ್ಲ. ನೀನೇ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬೋಗ್. ಹೌದಾ? ಸರಿ, ಹಾಗಿದ್ರೆ ಕಂಟಿನ್ಯೂ ಅವರಮ್ಮನ್ ಮಾತನ್ನ ಮೀರ್ತಾನೆ ಅಂತ ಆಯ್ತು. ಬರಲ್ಲ ಅಂದ್ರೆ ಹೋಗ್ತೀನಿ, ಆದ್ರೆ ಅತ್ತೆ ಹತ್ರ ಕಾರಣ ಮಾತ್ರ ನೀನೇ ಹೇಳ್ಬೇಕು. ಆಮೇಕೇನು ಆಟೆಯ ಯಾರೇ ಹೇಳ್ಕೊಟ್ರು ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಿಮ್ಗಿರ್ಬೇಕು. ಆ ಪಿ.ಟಿ. ಮೇಟ್ರು ಹೆಂಗೆಲ್ಲ ಮಾತಾಡ್ದ ಕೇಳಿಸ್ಕೊಂಡ ತಾನೆ? ಅವನ್ ಮಾತು ಸುಳ್ಳು ಮಾಡಕರ ನೀವು ಗೆಲ್ಲೇಬೇಕು. ನಾನೇನ್ ಕೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾವ? ಕೋಚ್ ಯಾರು? ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ನಾಳೆ ಅವ್ರು ಬರ್ತಾರಲ್ಲ ತರಬೇತಿ ಕೊಡಕ್ಕೆ, ಅವಾಗ ಗೊತ್ತಾಯ್ತದೆ. ಇಲ್ಲವ, ಈಗ್ಲೇ ಹೇಳು. ಯಾರ್ಯಾರೋ ಕೋಚಿಂಗ್ ಕೊಡಕ್ ಬಂದ್ರೆ ನಾನು ಒಪ್ಪಲ್ಲ. ಮುಂದೆ ನಮ್ಗಿರೋ ಮ್ಯಾಚ್ಗಳೆಲ್ಲ ತುಂಬಾ ಟಫ್ ಟೀಮ್ಸ್ ಗಳ ಮೇಲೆ. ಅದ್ರಲ್ಲೂ ಹುಡುಗಿರ್ ಟೀಮ್ ನ ಕೋಚ್ ಮಾಡಕ್ಕೆ ಸ್ವಲ್ಪ ಸೆನ್ಸಿಬಲ್ ಆಗಿ, ಅಂದ್ರೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಇರೋರ್ ಬೇಕು. ನೀನು ನಮ್ ಹಳ್ಳಿಲಿ ಬೈಲಲ್ಲಿ ಖೋಖೋ ಆಡೋರ್ನೆಲ್ಲ ಕರ್ಕೊಂಡ್ ಬಂದ್ರೆ ನಾನು ಒಪ್ಪಲ್ಲ. ಈಗ್ಲೇ ಹೇಳ್ತಿದ್ದೀನಿ. ಮೊದ್ಲು ನಿಮ್ ತಂಡದ ಹುಡುಗಿರ್ನೆಲ್ಲ ಕರ್ಸು, ನಾ ಮಾತಾಡ್ಬೇಕು. ಅವರೆಲ್ಲ ಯಾಕೆ ಬರ ಕೇಳು ಅಂತ ಹೇಳ್ತಿದ್ದೀನಲ್ಲೇ. ಫೋನ್ ಮಾಡಿ ಕರ್ಸು, ಅಟ್ರೆ ನಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅವ್ವ ಅವ್ವ ಅಕ್ಕ, ಕೋಚ್ ಯಾರು ಅಂತ ಅವ್ವ ನಿನ್ನ ಹತ್ರ ಹೇಳಿರ್ಬೇಕಲ್ಲ? ಇಲ್ಲ ಕಣವಿ. ಹೇಳಿದ್ರು ಕೇಳಿಸ್ಕೊಳ್ಳೋ ಮೂಡಲ್ ನೀನ್ ಎಲ್ಲಿದ್ಯಾ ಹೇಳು? ಅಯ್ಯೋ ನಿನ್ನ. ಸುಮ್ಮನೆ ತಮಾಷೆ ಮಾಡ್ದೆ. ನಿನ್ ತಂಗಿಯಲ್ಲಿ ಇನ್ನೂ ಬಂದಿಲ್ವಾ? ಬರ್ಲಿ, ಅವಳಿಗೂ ಇದೇ ತರ ಕ್ಲಾಸ್ ತಗೋತೀನಿ, ನೋಡ್ತಾ ಇರು. ಅವ್ವ ಏನೋ ನಿನ್ ಮಾತನ್ನ ಕೇಳಿಸ್ಕೊಂಡ್ಲು, ಅವಳು ನಿನ್ ಮಾತೆಲ್ಲ ಕೇಳಿಸ್ಕೊಳ್ಳಲ್ಲ ಬಿಡು. ಹೌದಾ? ನೀನೇ ನೋಡಿವಂತೆ ಈ ಸುಮನ್ ಪವರ್ನ. ಡ್ಯಾಡ್, ಏನು ಲೇಟ್ ಆಗಿಲ್ಲ ತಾನೆ? ಕರೆಕ್ಟ್ ಟೈಮ್ ಬಂದ್ವಲ್ಲ? ನೋ ಮಗಳೇ, ಯು ಆರ್ ಆನ್ ಟೈಮ್. ಅಂದಾಗೆ ಯಾರು ಗಾಡಿ ಓಡಿಸಿದ್ದು? ಗಂಟಿನಾ? ನೋ ಡ್ಯಾಡ್, ನಾನೇ. ವಾಟ್ ಯು ಥಿಂಕ್? ವಾಟ್? ನಿಜವಾಗ್ಲೂ ನೀನ್ ಗಾಡಿ ಓಡಿಸ್ದ್ಯಾ? ಗಂಟಿ, ನನ್ನ ಮಗಳು ಗಾಡಿ ಓಡಿಸಿದ್ಲಾ?
ನಾನು ಕಲ್ಸ್ಕೊಡುವಾಗ ಯಾವ್ದು ಕ್ಲಚ್ಚು ಬ್ರೇಕು ಕನ್ಫ್ಯೂಸ್ ಆಗುತ್ತೆ ಅಂತ ಕೂಗಾಡ್ತಾ ಇದ್ಲು. ಕಂಠಿ, ನೀನೇ ಟ್ರೈನಿಂಗ್ ಮಾಡಿಸಿದ್ದೀಯಾ ಅನ್ನೋ? ಇಲ್ಲ ಡ್ಯಾಡ್, ಕಂಟಿಗಷ್ಟೆಲ್ಲ ಟೈಮೇ ಇಲ್ಲ. ನಿನ್ನ ಮೇಲೆ ಟೈಮ್ ಮಾಡ್ಕೋಬೇಕಾಗತ್ತೆ. ಕಂಠಿ, ಯಾಕಪ್ಪ ಏನು ಮಾತಾಡ್ತಾ ಇಲ್ಲ? ಅದು ನೀವಿಬ್ರು ಮಾತಾಡ್ತಿದ್ರಲ್ಲ ಮಾವಯ್ಯ, ಅದಕ್ಕೆ ಸುಮ್ಕೆ ಇದೆ. ಒಂದೊಳ್ಳೆ ಲಾಂಗ್ ಡ್ರೈವ್ ಆಗಿರ್ಬೇಕಲ್ಲ ಮನೆಯಿಂದ ಬೆಂಗಳೂರವರೆಗೂ? ಹಾ ಮಾವಯ್ಯ, ಆದ್ರೆ ಸಣ್ಣ ಟ್ರಾಫಿಕ್. ಈಟೊಂದು ಜನ ಬೆಂಗಳೂರಿನ ಅವರ ಅಂತ ಗೊತ್ತೇ ಇರಲಿಲ್ಲ ನಂಗೆ. ಬಟ್ ದುಬೈಯಲ್ಲಿ ಹೀಗೆಲ್ಲ ಇಲ್ಲ ಕಂಟಿ, ವೆರಿ ಡಿಸಿಪ್ಲಿನ್. ಆದ್ರೆ ಬಾಂಡ್ಲಿ ಬೆಂದಂಗಾಗತ್ತೆ. ಎಸಿ ಇಲ್ಲ ಅಂದ್ರೆ ಬದುಕೋಕೆ ಆಗಲ್ಲಪ್ಪ. ಡ್ಯಾಡ್, ಇನ್ನು ವಾಪಸ್ ಹೋಗೋ ಕೆಲ್ಸ ಏನು ಇಲ್ವಲ್ಲ? ಇಲ್ಲ ಪುಟ್ಟ, ಎಲ್ಲೂ ಹೋಗಲ್ಲ. ಎಲ್ಲಾ ಪ್ರಾಜೆಕ್ಟ್ಸ್ ನ ಮುಗಿಸ್ಕೊಂಡೇ ಬಂದಿರೋದು. ಹಾಗಾದ್ರೆ ನೆಕ್ಸ್ಟ್ ನಂದು ಕಂಟಿದ್ದು ಮದ್ವೆ ಪ್ರಾಜೆಕ್ಟ್ ಅಲ್ವಾ? ಏನ್ ಮಗಳೇ, ನಿನ್ ಮದ್ವೆನು ಪ್ರಾಜೆಕ್ಟ್ ಅಂತ ಇದೀಯಾ? ಏನ್ ರೆಡಿ ಅಂದ್ರೆ ಮದ್ವೆಗೆ ರೆಡಿನಾ? ಅಂದ್ರೆ ಪೂರಿ ಅವ್ರ ಜೊತೆ ನೀನು ಹೋಗಿದ್ದನ್ನ ಅತ್ತಿಗೆ ನೋಡಿದ್ರು ಅಂತ ಹೇಳ್ತಾ ಇದೀಯ? ಏಟಿಕಿತ ಹೇಳ್ಬೇಕಲ್ಲ, ಅಣ್ಣ ಕ್ಲಿಯರ್ ಆಗಿ ಬುಡ್ಸಿ ಹೇಳಿದ್ರಲ್ಲ. ಅಣ್ಣ ಪೂರ್ವಿ ಕಾರಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಅತ್ತಿಗೆ ಅಡ್ಡ ಬಂದ್ರುವೆ ಪೂರ್ವಿ ಅತ್ತಿಗೆ ಗುದ್ದಂಗೆ ಓಡಿಸ್ಕೊಂಡು ಹೋದ್ರು ಅಂತ. ಮಿಸ್ ಅದೇನ್ ಅನ್ಕೊಂಡ್ಲ ಏನೋ. ಲೇ ಮುಂಚೆ ಈಗ್ಲೇ ಸೀದಾ ಮಿಸ್ಟಾಕ್ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಡ್ನಲ್ಲ. ಅಣ್ಣ ಅದೇ ಬೆಸ್ಟ್. ಹಿಂದೆ ಒಂದ್ಸಲ ನಾಗ ಮತ್ತೆ ಮುಂಗುಸಿಗೆ ವೇಷ ಹಾಕೊಂಡು ಕರ್ಕೊಂಡು ಹೋಗಿದ್ರಂತಲ್ಲ, ಅದೇ ತರ ಹೋಗುವ. ಲೇ ದಡ್ಡ ಸುಮ್ಕಿರ್ಲ ಅಣ್ಣ, ಇವನು ಮಾತು ಕಟ್ಕೊಂಡು ಹೋದ್ರೆ ಅತ್ತಿಗೆ ತವ ಇನ್ನಷ್ಟು ದ್ವೇಷ ಕಟ್ಕೋಬೇಕಾಗತ್ತೆ. ಸುಮ್ಕೆ ಬೆಳಿಗ್ಗೆ ಹೋಗ್ಮ. ಯಾಕೋ ಮನ್ಸಿಗೆ ನೆಮ್ಮದಿನಿಲ್ಲಕಲ್ಲ. ಸ್ನೇಹನ್ ತಲೆಯಾಗೆ ಅದೇನೇನ್ ಪ್ರಶ್ನೆ ಉಟ್ಕೊಂಡೈತೋ ಏನೋ. ಈ ಪೂರ್ವಿ ಯಾರು? ಅವತ್ತು ಅತ್ತೆ ಮಗಳು ಅಂತ ಹೇಳಿದ್ಲು. ಹಾಗಾದ್ರೆ ಶ್ರೀ ಅವ್ರಿಗೆ ನಿಜವಾಗ್ಲೂ ಅತ್ತೆ ಇದ್ದಾರಾ ಅಥವಾ ಅನಾಥ ಅಂತ ಸುಳ್ಳು ಹೇಳಿದ್ರ? ಅದು ಅಲ್ಲದೆ ಪೂರ್ವಿ ಮನೆಗೆ ಊಟ ತಗೊಂಡು ಹೋದಾಗ ಶ್ರೀನು ಅಲ್ಲೇ ಇದ್ರು. ಇವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಈ ತರ ಎಲ್ಲ ಪ್ರಶ್ನೆ ಹುಟ್ಟಿರುತ್ತೆ ಅಲ್ವಣ್ಣ? ಲೇ ಅತ್ತಿಗೆ ಅನಿಸ್ತೈತೋ ಇಲ್ವೋ, ಆದ್ರೆ ನಿನ್ಗನ್ನಿಸಿ ನಮಗ್ ಭಯ ಹುಟ್ಟಿಸ್ತಿದ್ಯಕಲ್ಲ. ಅಣ್ಣ, ಅತ್ತಿಗೆನ ಸಾಮಾನ್ಯವಾಗಿ ತಗೋಬೇಡಿ. ನಮ್ಮನ್ 3 ಜನ ಸೇರಿಸಿದ್ರು ಅವ್ರ ಬುದ್ಧಿವಂತಿಕೆಗೆ ನಾವು ಸಮ ಇಲ್ಲ, ನೆನ್ಪಿರ್ಲಿ. ಈಗ ಏನ್ಲ ಹೇಳೋದು? ಸುಳ್ಳು. ಲೇ ಇದೇನಣ್ಣ ಗಾಬರಿ ಆಗ್ತಿದ್ಯಾ? ಇದೇ ನಿಂಗ್ ಹೊಸ್ತಾ? ಇಲ್ಲ ಕಲ, ನಾನ್ ತಿಟ್ಟ ಹೇಳ್ಬಿಡೋದೆ ವಾಸಿ. ಹಾಗಾದ್ರೆ ಅತ್ತಿಗೆ ಬಿಟ್ಟು ಹೋಗ್ತಾರೆ ಅಷ್ಟೇ. ಲೇ ಯಾಕ್ರಲ್ಲ ಹಿಂಗ್ ಭಯ ಬೀಳಿಸ್ತೀರಿ? ಅವನ್ ಹೇಳೋದು ಸರಿಯಾಗೇ ಐತೆ. ದಡ ಸೇರಗಂಟ ಒಂದೇ ದೋಣಿಲಿ ಹೋಗೋದೇ ವಾಸಿ. ಇದ್ಯಾಕೋ ಸರಿ ಇಲ್ಲ ಅಂತ ಪಕ್ಕ ದೋಣಿಗೆ ಹಾರಕ್ ಹೋದ್ರೆ ನೀರಿಗೆ ಬೀಳ್ಬೇಕಾಯ್ತದೆ. ಉಸಾರ್ ಕಣ್ಣು. ಇಲ್ಲ ಕಲ, ನನ್ನಿಂದ ಅವಳು ಬಿಟ್ಟಿರಕ ಆಯ್ಕಿಲ್ಲ. ನಾನ್ ಸುಳ್ಳು ಹೇಳೋದು ತೆಪ್ಪೆಯ, ಆದ್ರೆ ಅವಳನ್ನ ಕಳ್ಕೊಂಬಾರ್ದು ಅನ್ನೋ ಸ್ವಾರ್ಥ ನಾನ್ ಸುಳ್ಳು ಹೇಳೋದು ತೆಪ್ಪಲ್ಲ ಅಂತ ಹೇಳ್ತೈತೆ. ಕರೆಕ್ಟ್ ಅಣ್ಣ, ಕರೆಕ್ಟ್ ಆಗಿ ಹೇಳ್ದೆ. ನಾನ್ ಹೇಳೋ ಸುಳ್ಳಿಂದ ತೊಂದ್ರೆ ನಂಗೇನೆಯ, ಅದನ್ನ ಅನುಭವಿಸಕ್ಕೂ ನಾನು ತಯಾರಾಗಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.